ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿ ಇವತ್ತು ಶನಿವಾರ ಅಮ್ಮನವ್ರನ್ನ ವಿಸರ್ಜನೆ ಮಾಡೋ ಟೈಮ್ ಆಗೋಯಿತು. ಆ್ಯಂಡ್ ಲೇಟೇ ಆಯಿತು ಇವತ್ತು, ಯಾಕಂದರೆ ನೈಟು ಮಲಗಿದ್ದೆಲ್ಲ ಲೇಟಾಗಿರೋದ್ರಿಂದ ಎದ್ದೊಳಿದ್ದು ಲೇಟು. ನತೀಕ್ಷಂಗೆ ಹುಷಾರಿಲ್ದಿರೋ ಕಾರಣ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ನಾವು ಲೇಟಾಗೇ ಇದ್ವಿ. ಲೇಟಾಗಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪುನೀ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಅರೌಂಡ್ ಒಂದು 12 o'clock ಆದಮೇಲೆ ನಾವು ವಿಸರ್ಜನೆ ಕೆಲಸನ ಶುರು ಮಾಡಿದ್ದು. ನತೀಕ್ಷ ಅಂತೂ ಕೈಯೇ ಬಿಟ್ಟಿಲ್ಲ, ನನ್ನ ತುಂಬ ಅಳ್ತಾನೇ ಇದ್ದರು. ಸೊ ಸರಿ, ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕ್ಲಿನಿಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಅಮ್ಮನವ್ರ ಮನೇಲಿದ್ದಾಗ ಬೀಗ ಹಾಕ್ಕೊಂಡು ಹೊರಗಡೆ ಹೋಗೋಂಗಿಲ್ಲ ಅಲ್ಲ. ಸೊ ಹಾಗಾಗಿ ವಿಸರ್ಜನೆನ ಮಾಡೋಣ ಅಂತ ಎಲ್ಲ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಪೂಜೆ ಅಂತೂ ಶುರು ಮಾಡಿದ್ದಾಯಿತು. ತುಂಬ ಚೆನ್ನಾಗಾಯಿತು ಶನಿವಾರದ ಪೂಜೆನೂ. ಆ್ಯಂಡ್ ನೆನ್ನೆದೇ ಹೂವು ಇರೋದ್ರಿಂದ ಇವತ್ತೇನು ತೆಗಿಲಿಲ್ಲ ನಾನು, ನೆನ್ನೆದೇ ಇದೆಯಲ್ಲ ಅಂತ ಅಂದ್ಬಿಟ್ಟು. ಇನ್ನು ಚೆನ್ನಾಗಿತ್ತು ಹೂವೆಲ್ಲ ಫ್ರೆಶ್ ಆಗಿ. ಸೊ ಹಾಗಾಗಿ ನಾನೇನು ತೆಗಿಯೋಕ್ಕೆ ಹೋಗಲಿಲ್ಲ. ಪೂಜೆ ಮಾಡ್ತಾಯಿದ್ದೀವಿ ಇಬ್ಬರೂ. ಇಲ್ಲಿ ನತೀಕ್ಷಾ ಮಲ್ಕೊಂಡಿದ್ಲು. ಸೊ ಮಲ್ಕೊಂಡಿದ್ದಾಳ ಅಂತ ಪೂಜೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಆಲ್ರೆಡಿ ನತೀಕ್ಷಾ ಎದ್ದು ಬಂದಿದ್ದಾಯಿತು ಹತ್ಕೊಂಡು. ಸರಿ ಆಯಿತು ಅಂದ್ಬಿಟ್ಟು ಪುನೀ ನಾನೇ ಪೂಜೆ ಮಾಡ್ತೀನಿ, ನಿನ್ನ ಮಗು ಮಲಗಿಸು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಪೂಜೆ ಮಾಡ್ತಾಯಿದ್ರು. ನಾನಿಲ್ಲಿ ನತೀಕ್ಷನ ವಾಕ್ ಮಾಡ್ತಾ ಮಲಗಿಸಿದ್ದೆ. ಎತ್ಕೊಂಡಿದ್ರೆ ತುಂಬ ಹೊತ್ತು ಮಲ್ಕೋತಾಳೆ, ಬಟ್ ಕೆಳಗೆ ಮಲಗಿಸಿದ ತಕ್ಷಣ ಎದ್ಬಿಡ್ತಾಳೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಡಿಂಪನ ಅವರಪ್ಪ ಪೂಜೆ ಮಾಡ್ತಾಯಿದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಂಪಾರತಿ ಎಲ್ಲ ಅವರೇ ಹಚ್ಕೊಂಡು ದೇವ್ರಿಗೆ ಆರತಿ ಮಾಡ್ತಾಯಿದ್ರು. ಓಕೆ ಮಾಡಲಿ ಅಂತ ನಾನು ಸುಮ್ಮನಾದೆ. ಆ್ಯಂಡ್ ಇವಳು ಟ್ರೈಪೋಡ್ ಮುಂದೆ ನೋಡಬೇಕು ಅವಳು ಏನು ಕಾಮಿಡಿ ಮಾಡಿದ್ದಾಳೆ ಅಂತ. ನನಗಂತೂ ವಿಡಿಯೋ ಎಡಿಟಿಂಗ್ ಮಾಡುವಾಗ ಸಖತ್ ನಗು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನತೀಕ್ಷ ತುಂಬ ಸಪ್ಪೆ ಆಗಿಬಿಟ್ಟಿದ್ರು. ಸರಿ, ಇದೆಲ್ಲ ಮುಗಿಸಿ ನಾವು ಕ್ಲಿನಿಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಗುನ ಮಲಗಿಸ್ತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಬ್ರೇಕ್ಫಾಸ್ಟೇ 1 o'clock ಆಗೋಯಿತು. ಪೂಜೆ ಮಾಡಿದ ತಕ್ಷಣವೇ ಕದಲಿಸ್ಬಾರ್ದಲ್ವ. ಸೊ ಹಾಗಾಗಿ ನಾನು ಪೂಜೆ ಮಾಡಿ ಒಂದು 1/2 hour ಆದಮೇಲೆ ನಾವು ಕದಲಿಸೋಂಥದ್ದು. ಸೊ ಹಾಗಾಗಿ ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು ಪುನೀ. ನತೀಕ್ಷ ಅಂತೂ ನೀವು ನೋಡ್ತಾ ಇದ್ದೀರಲ್ಲ. ಸೊ ಓವರಾಲ್ 3 days ಇವಳು ಇದೇ ಥರನೇ ಕೈಯೇ ಬಿಟ್ಟಿಲ್ಲ ನನಗೆ. ಆ್ಯಂಡ್ ಅಮ್ಮ ಇದ್ದಿದ್ದಕ್ಕಂತೂ ಅಮ್ಮನವ್ರಂತೂ ಹೆಂಗೋ ಕೂರಿಸಿ ಪೂಜೆ ಮಾಡಿದ್ದಾಯಿತು. ನೆನ್ನೆ ಅಂದರೆ ಹಬ್ಬದ ದಿನದಿಂದ ಇವತ್ತುವರೆಗೂ ಸಖತ್ ಕಾಡಿಸ್ಬಿಟ್ಲು ನನ್ನಂತೂ. ಕೈ ಬಿಟ್ಟೇ ಇರ್ತಿರ್ಲಿಲ್ಲ ಒಂದು ನಿಮಿಷ. ಇದೇ ಥರ ಇಟ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡೋದೇ ಆಗಿತ್ತು. ಸೊ ಹೀಗಾಗಿ ನನಗೆ ಹಬ್ಬ ಮುಗಿಸಿದಾದಮೇಲೆ ನನಗೆ ಫೀವರ್ ಬರೋ ಥರನೇ ಆಗಿಬಿಟ್ಟಿತ್ತು. ಯಾಕಂದರೆ ಮಕ್ಕಳನ್ನ ಯಾವಾಗಲೂ ಈ ಥರ ಎತ್ಕೊಂಡಿದ್ದಾಗ ಆ್ಯಂಡ್ ಅವ್ರ ಅಮ್ಮದಿರಿಗೂ ತುಂಬ ಹುಷಾರು ತಪ್ಪದಂಗಾಗುತ್ತೆ. ಆ್ಯಂಡ್ ಮಾಮ್ ಆಫ್ 2 ನೀವೆಲ್ಲ ಯಾರಿದ್ದೀರಾ ಅಂತ ಹೇಳಿ, ಈ ಥರ ಮಗು ಕಾಡಿಸ್ತಾ ಇದೆಯಾ ನಿಮಗೂ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗಂತೂ ಇದನ್ನು ಎಡಿಟ್ ಮಾಡುವಾಗಲೂ ನೋಡಿ ನೋಡಿ ನಗು ಬರ್ತಾಯಿತ್ತು. ನಮ್ಮ ಡಿಂಪನಿಗೆ ಟ್ರೈಪೋಡ್ ಹಿಂಗೆ ಆನ್ ಮಾಡಿಟ್ಟಿದ್ರೆ ತುಂಬ ಖುಷಿಯಾಗುತ್ತೆ. ಅವಳಿಗೆ ಡ್ಯಾನ್ಸ್ ಮಾಡೋದಾಗಲಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ನತೀಕ್ಷಾ ಅವಳೇನಾದರೂ ಆ್ಯಕ್ಟಿವ್ ಆಗಿದ್ದಿದ್ರೆ ಈ ಟ್ರೈಪೋಡ್ನ ಇಲ್ಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಎತ್ಕೊಂಡು ಹೋಗೋದು. ಅವಳಿಗೆ ಅದನ್ನ ಒಂಥರ ಗದೆ ಥರ ಮಾಡ್ಕೊಂಬಿಡ್ತಾಳೆ ಅದನ್ನ. ನನಗೆ ಅದನ್ನು ನೋಡಿ ಸಖತ್ ನಗು ಬರುತ್ತೆ. ಮಾಮ್ ಆಫ್ 2 ಯಾರೆಲ್ಲ ಈ ಥರ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತೇಳಿ ಕೊನೆಗೆ ಆರತಿ ಮಾಡೋದಕ್ಕೆ ಜಾಯ್ನ್ ಆದೆ. ನತೀಕ್ಷನ್ ಮಲಗಿಸಿ ಕೆಂಪಾರತಿ ಮಾಡ್ತಾಯಿದ್ರು ಪುನೀ, ನಾನೇ ಮಾಡೋಣ ಅಂತ ಜಾಯ್ನ್ ಆದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸಖತ್ ಬೇಜಾರಾಯಿತು ಅಮ್ಮನವ್ರನ್ನ ಕದಲಿಸುವಾಗ. ನನಗಂತೂ ಅದನ್ನೇ ಹೇಳ್ತಾ ಇದ್ದೆ ನಾನು ಪುನೀ ಹತ್ರ. ಪುನೀ, ನನಗಂತೂ ಸಖತ್ ಬೇಜಾರಾಗ್ತಾಯಿದೆ, ಇಷ್ಟು ಮುದ್ದಾಗಿ ಕೂರಿಸಿ ಇವಾಗ ಕದಲಿಸ್ಬೇಕಲ್ಲ ಅಂತ. ಬಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವೇ ಕದಲಿಸೋಣ ಅಂತ ಕೂರ್ಸೋದಕ್ಕಂತೂ ಓವರ್ ನೈಟ್ ತೊಗೊಂಡ್ವಿ. ಗುರುವಾರ ನೈಟ್ ಫುಲ್ಲು ಡೆಕೋರೇಷನಿಂದ ಅಮ್ಮನವ್ರು ಕೂರಿಸೋದ್ರಿಂದ ಅಲಂಕಾರ ಎಲ್ಲ ಮಾಡೋದಕ್ಕೆ ಓವರ್ ನೈಟ್ ಆಯಿತು. ಬಟ್ ಇದನ್ನು ತೆಗಿಯೋಕ್ಕೆ ವಿತಿನ್ 1 hour ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಅಷ್ಟು ಈಸಿಯಾಗಾಯಿತು. ಅದೇ ಅಲ್ವಾ, ಮಾಡೋದಕ್ಕೆ ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಪೇಷನ್ಸ್ ಇರಬೇಕಲ್ವಾ. ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರ, ನತೀಕ್ಷಾ ಆನ್ಲೈನ್ ಬಂದಾಯಿತು. ಅವಳಿಗೆ 1-2 ನಿಮಿಷ ಮಲ್ಕೋತಾಳೆ, ಹಿಂಗೆ ಬಂದು ಹಠ ಮಾಡಿ ಅಮ್ಮ ಅಂತ ಅಳೋತು. ಈ ಥರ ಮಾಡ್ತಾಯಿದ್ಲು. ಹೀಗಾಗಿ ನಮ್ಮ ಕೆಲಸ ಎಲ್ಲ ತುಂಬ ಲ್ಯಾಗಿ ಆಗ್ತಾಯಿತ್ತು. ಬೇಗ ಕೆಲಸಗಳೇ ಆಗ್ತಾ ಇರಲಿಲ್ಲ ನನಗೆ. ಅಳೋದು ಹಿಂಗೆ ಮಾಡ್ತಾನೇ ಇದ್ಲು. ಅವಳನ್ನ ಎತ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡೋದು, ಮತ್ತು ಅವಳನ್ನ ನೋಡ್ಕೊಳ್ಳೋದು ಇದೇ ಆಗಿತ್ತು. ಸೊ ಕಮ್ಮಿಂಗ್ ಟು ನಮ್ಮ ಅಮ್ಮನವ್ರ ಹತ್ರ ಬಂದರೆ, ಆ್ಯಂಡ್ ಮಾಡೋದಕ್ಕೆ ತುಂಬ ಟೈಮ್ ಆಯಿತು. ಬಟ್ ಇಷ್ಟಪಟ್ಟು ಮಾಡಿದ್ವಿ, ಚೆನ್ನಾಗಾಯಿತು. ಆ್ಯಂಡ್ ತೆಗಿಯೋಕ್ಕೂ ಕೂಡ ಬೇಜಾರಿತ್ತು. ನಿಮ್ಗೆ ತೋರಿಸ್ತೀನಿ ಇಲ್ಲಿ ಮುಖವಾಡನ ತುಂಬ ಹತ್ರದಲ್ಲಿ ಅಮ್ಮನವ್ರ ಮುಖ ಹೇಗೆ ಕಾಣಿಸ್ತಾ ಇತ್ತು ಅಂತ. ನನಗಂತೂ ತುಂಬ ಪ್ರೌಡ್ ಮೂಮೆಂಟ್ ಅಂತಲೇ ಅನಿಸುತ್ತೆ. ಯಾಕಂದರೆ ಮಕ್ಕಳಿಟ್ಕೊಂಡು ಇಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ವಲ್ಲ. ಆ್ಯಂಡ್ ಯಾರ್ದು ಸಪೋರ್ಟ್ ಇಲ್ಲ, ಆಲ್ಮೋಸ್ಟ್ ಇಬ್ಬರೇ ಈ ಕೆಲಸ ಎಲ್ಲ ಮಾಡಿದ್ದು, ಅರೇಂಜ್ ಮಾಡೋದ್ರಿಂದ ಹಿಡ್ದು ಫುಲ್ಲು. ಸೊ ಹಾಗಾಗಿ ನನಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಪುನೀನೂ ಅದೇ ಹೇಳ್ತಾಯಿದ್ರು, ಇಬ್ಬರೇ ಇಷ್ಟು ಚೆನ್ನಾಗಿ ಮಾಡಿದ್ವಲ್ಲ ಕೆಲಸ ಎಲ್ಲನೂ.
ಯಾವುದೇ ಕೆಲಸ ಆಗಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಎಲ್ಲ ಈಸಿಯಾಗಿ ಆಗುತ್ತೆ ಅನ್ನೋದು ನಿಜ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಅಮ್ಮನವ್ರ ಮುಖನ ತೋರಿಸ್ತೀನಿ ತುಂಬ ಹತ್ತಿರದಿಂದ. ಸಖತ್ ಚೆನ್ನಾಗಿತ್ತು. ಕಣ್ಣು ರೆಪ್ಪೆ ಹಾಕಿದ್ನಲ್ಲ ಐಲ್ಯಾಶಸ್, ಅದಂತೂ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ತೆಂಗಿನಕಾಯಿ, ಅದಂತ ನೋಡಿದ್ರೆ ಒಂದು ಖುಷಿ. ಅದು ಅರಿಶಿನ ಕುಂಕುಮ ಇಟ್ಟಿರೋ ತೆಂಗಿನಕಾಯಿ ನೋಡೋದೇ ಒಂದು. ಆ್ಯಂಡ್ ನಾನೆಲ್ಲ ಇಲ್ಲಿ ವ್ಯಾಲ್ಯೂಬಲ್ಸ್ ಐಟಮ್ಸ್ ಎಲ್ಲನೂ ರಿಮೂವ್ ಮಾಡಿ ಎತ್ತಿಡ್ತಾ ಇದ್ದೆ. ಒಡವೆ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು ಎಲ್ಲ. ಆ್ಯಂಡ್ ಪುನಿ ಇಲ್ಲಿ ಸೈಡ್ ಡೆಕೋರೇಷನ್ಸು, ಹಣ್ಣು, ಹೂವು ಎಲ್ಲನೂ ಅವರು ಸಪ್ರೇಟಾಗಿ ತೆಗ್ದು ಇಡ್ತಾಯಿದ್ರು. ನಾನು ಇವಾಗಲೂ ನೆರಿಗೆನ ಸರಿ ಮಾಡೋದನ್ನ ಬಿಟ್ಟೇ ಇಲ್ಲ. ಪುನಿ ರೇಗಿಸ್ತಾನೇ ಇದ್ದರು, ನೀನು ಹಬ್ಬ ಮುಗಿದ್ರು ಇನ್ನೂ ನೆರಿಗೆ ಸರಿ ಮಾಡೋದ್ರಲ್ಲೇ ಇರಮ್ಮ ನೀನು ಅಂತ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಾಯಿತು. ವಿಸರ್ಜನೆಯೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಮಗು ಚಿಕ್ಕದಿರೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಕೆಲವನ್ನ. ಎಲ್ಲ ದೇವ್ರು ಒಳ್ಳೇದಾಗಿ ಮಾಡಿದ್ದಾರೆ ಅಂತ ಅಂದ್ಕೊತ ಇವತ್ತಿನ ದಿನ ಈ ಥರ ಇತ್ತು. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದೆಲ್ಲ. ಆ್ಯಂಡ್ ಸ್ಯಾರಿ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ಪಿನ್ಸ್ ತುಂಬ ಹಾಕ್ಬಿಟ್ಟಿದ್ದೆ ನಾನು, ಅದು ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ. ಸೊ ಹಾಗಾಗಿ ಗುಂಡು ಪಿನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಅಮ್ಮನವ್ರ ಮುಖ ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಕಣ್ಣು ರೆಪ್ಪೆ ಆಗಿರ್ಬೋದು ಎಲ್ಲ ತೆಗೆದಿಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನು ತೊಳೆಯಲ್ಲ, ಹೀಗೆ ಇಡ್ತೀನಿ. ಸುಮಾರು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಮತ್ತೆ ಎತ್ತಿ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಹಬ್ಬ ಆದಮೇಲೆ ಮುಖ ತೊಳಿಬಾರ್ದು ಅಂತ ಹೇಳ್ತಾರೆ. ನಮ್ಮನವರು 9 ದಿವಸ ಮನೆಯಲ್ಲೇ ಇರ್ತಾರಂತೆ. ಯಾವುದೇ ಥರ ನಾನ್ ವೆಜ್ ಆಗಲಿ ಏನು ಮಾಡಬಾರ್ದು, ಅಂಟು ಮುಂಟು ಮಾಡಬಾರ್ದು ಅಂತ. ನಾನು ಇಲ್ಲಿ ನತಿಕ್ಷನ್ನ ಮತ್ತೆ ಮಲಗಿಸಿದ್ದೆ. ಅವಳು ಎದ್ದು ಅಮ್ಮ ಬೇಕು ಅಂತ ತುಂಬ ಅಳ್ತಾಯಿದ್ಲು. ಸೊ ಹೀಗೆ ಒಂದು ಕೆಲಸ ಮಾಡೋದು, ಇವಳನ್ನ ಒಂದು ಹಿಡ್ಕೊಳ್ಳೋದು ಇದೇ ಆಗಿಬಿಟ್ಟಿತ್ತು ನನಗಂತೂ. ನಿಜವಾಗ್ಲೂ ತುಂಬಾ ಅಳು ಬಂದುಬಿಟ್ಟಿತ್ತು. ಪಾಪ ಅವಳು ಅಳ್ತಾ ಇರೋದು ನೋಡಿ ನನಗೆ ಸಖತ್ ಬೇಜಾರಾಯಿತು. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಐಲ್ಯಾಶಸ್ ಎಲ್ಲ ರಿಮೂವ್ ಮಾಡಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಮುಚ್ಚಿಡ್ತೀನಿ. ಆ್ಯಂಡ್ ನಿಮಗಿಲ್ಲಿ ನಾನು ತೋರಿಸ್ಬೇಕಾಗಿರೋದು ಏನು ಗೊತ್ತಾ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತು. ಸೊ ಹಾಗಾಗಿ ಈ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 6:30 ಆಗಿತ್ತು ಅನ್ಕೊತೀನಿ, 6:37 ಹತ್ರ ಆಗಿತ್ತು. ಸೊ ಹಿಂಗಿತ್ತು, ಮೋಡ ಎಲ್ಲ ಕವಿದ ವಾತಾವರಣ, ತಣ್ಣನೆ ಗಾಳಿ. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕಂದರೆ ಸಖತ್ ಗಾಡಿ ಸೌಂಡ್ ಇತ್ತು. ನಾವು ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಈ ಥರ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಸ್, ನಾನಾಗಿರಲಿ ಪುನಿಯಾಗಿರಲಿ ಈ ಥರ ನೇಚರಲ್ಲಿ ಬರೋ ಸಣ್ಣ ಪುಟ್ಟ ಚೇಂಜಸ್ನು ತುಂಬ ಎಂಜಾಯ್ ಮಾಡ್ತೀವಿ. ಇದು ನಮಗೆ ಸಖತ್ ಖುಷಿ ಕೊಡುವಂಥ ವಿಚಾರ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಆದಷ್ಟು ಒಳ್ಳೆ ವೀಡಿಯೋ ಕಂಟೆಂಟ್ನ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ.